ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗಣೇಶ ಹಬ್ಬ. ಗಣೇಶ ಹಬ್ಬದಲ್ಲಿ ಅಕ್ಷತಾ ಕಿಚನ್ ಅಲ್ಲಿ ಒಂದು ಟ್ರೆಡಿಷನಲ್ ಊಟ ಮಾಡಕ್ಕೆ ನನ್ ಜೊತೆ ಬಂದಿರೋರು ದೊಡ್ಡ ಗಣಪ. ಸದ್ಯ ಗಂಡ್ ಮಕ್ಳನ್ನ ಕರ್ಸಿದಿರಲ್ಲ ಅಂತ ಖುಷಿ ಪಡ್ಬೇಡಿ, ಖಂಡಿತ ಅವರು ಇವತ್ತಿನ ವಿಶೇಷ ಅತಿಥಿ. ಅವ್ರ ಬಗ್ಗೆ ಹೇಳ್ತಾ ಹೋಗ್ಬೇಕು ಅಂತಂದ್ರೆ ರಂಗಭೂಮಿ, ಸಿನಿಮಾ, ಧಾರಾವಾಹಿ, ಯಾವ ಕ್ಷೇತ್ರದಲ್ಲಿ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದಾರೆ. ಒಂದು ಒಳ್ಳೆ ಊಟ ಇದೆ, ಬ್ಯಾಟಿಂಗ್ ಮಾಡೋಣ ಅಂತ ಒಂದು ಫೋನ್ ಮಾಡಿದ್ರೆ ಫಸ್ಟ್ ಓಡ್ ಬರ್ತಾರೆ, ಅದರಲ್ಲೂ ಇದ್ದಾರೆ, ನಂತರನೇ ಮುಂದು. ಹಾಗಾಗಿ ನನ್ನ ಸಮಾನ ಮನಸ್ಕರರು ಅಂತ ನಾನು ಹೇಳ್ಬೋದು. ಬಹಳ ವರ್ಷಗಳಿಂದ ಅವ್ರನ್ನ ನೀವು ಟಿವಿ, ಸೀರಿಯಲ್, ಸಿನಿಮಾಗಳಲ್ಲಿ ನೋಡ್ತಾ ಬಂದಿದ್ದೀರಾ. ರಂಗಭೂಮಿ ಅಂದ್ರೆ ರಂಗ ವೇದಿಕೆಯಲ್ಲೂ ಸಹ ನೀವು ಅವ್ರನ್ನ ನೋಡ್ತಾ ಬಂದಿದ್ದೀರಾ. ಸತೀಶ್ ಪಿಡಿ ಅವರು ಇವತ್ತು ಗಣಪತಿ ಹಬ್ಬದ ವಿಶೇಷ ಅತಿಥಿಯಾಗಿ ಅಕ್ಷತಾ ಕಿಚನ್ಗೆ ಬಂದಿದ್ದಾರೆ. ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ದಬ್ದಬ್ಗೆ ಗುಂಡ್ಗೆ. ನಾನು ಬಂದಿರೋರೇ ಒಬ್ರು ಗಣಪತಿ ಅಂತ ಹೇಳಿದ್ದು ವರ್ಕ್ ಆಯ್ತಾ? ಇಲ್ಲ, ಜನ ಫ್ಯಾಟ್ ಶೇಮಿಂಗ್ ಅನ್ಬಿಡ್ತಾರೆ, ಹುಷಾರು. ಮುದ್ದು ಮುದ್ದು ಗಣಪತಿ, ಅದು ಏನ್ ಗೊತ್ತಾ, ಅದು ತಪ್ಪು. ಹಂಗೆ ಬರೀ ದೇಹ ಗಣಪತಿ ಅನ್ಬಾರ್ದು. ಅದಕ್ಕೆ ನಾವೇ ಹೇಳ್ಕೊಂಡ್ಬಿಡ್ತೀವಿ ದಬ್ದಬ್ಗೆ ಗುಂಡ್ಗೆ. ಗುಂಡ್ಗುಂಡು ಮುದ್ದು ಮುದ್ದು ಗಣಪತಿ ಎಷ್ಟು ಮುದ್ದು ಗೊತ್ತಾ, ಕ್ಯೂಟ್ ಗೊತ್ತಾ? ಅದು ಇಲ್ಲ, ಈ ಗಡ್ಡ ಗಿಡ್ಡ ಎಲ್ಲ ಬಿಟ್ಟು ಒಂಥರ ಆಗ್ಬಿಟ್ಟಿದ್ವಿ. ಏನು ಒಂದು 28 ವರ್ಷಕ್ಕೆ ಗಡ್ಡ ಬೆಳೆಸ್ಕೊಂಡು? 28 ವರ್ಷ, ನಂಗೆ 22 ವರ್ಷದ ಹಿಂದೆ ಆಗಿತ್ತು. ಆದ್ರೆ ನೀವು 28 ವರ್ಷದ ಹುಡುಗನ ತರನೇ ಆಡೋದು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ನೋಡ್ತಿರೋರ್ಗೆಲ್ಲ ಕೇಳ್ಕೊಂಬಿಡಿ, ನಂದು ಆಕ್ಟಿಂಗ್ ಏಜ್ 28 ಇಂದ ಶುರು. ಹಂಗೆ ಆಡೋದವ್ರು. ಅವ್ರದ್ದು ಅದೇ ತರದ ಮಗುವಂತಹ ಮನಸ್ಸು, ಮಗುವಂತಹ ಹುಡುಗಾಟ, ಚೇಷ್ಟೆ. ತುಂಬಾ ಇಷ್ಟ ಆಗ್ತೀರಾ ನೀವು ಜನಗಳಿಗೆ. ನಮ್ಮ ಸತೀಶ್ ಅನ್ನೋ ತರ ಇಷ್ಟ ಆಗ್ತೀರಾ. ಅವನಾ ಅಂತ ಯಾರು ಅನ್ನಲ್ಲ. ಅಂತಾರಂತೆ, ನಂಗೂ ಗೊತ್ತಿಲ್ಲ ಯಾರು. ಓ, ನನಗೆ ಹೇಳ್ಬಿಡ್ತಾರೆ ಆ ತರದ್ ಏನೇ ಇದ್ರು, ಯಾರು ಹೇಳಿಲ್ಲ. ಓ, ನಮ್ ಸತೀಶನ ಅಂತ ಹೇಳ್ತಾರೆ. ಏನಂತ ಮೋಡಿ ಮಾಡಿದೀರಾ? ಏನಿಲ್ಲಪ್ಪ, ಏನ್ ಗೊತ್ತಾ, 2 ವಿಷಯ. ಒಂದನೇ ವಿಷಯದಿಂದ ಸೆಕೆಂಡ್ ವಿಷಯಕ್ಕೆ ಲೀಡ್ ಆಗುತ್ತೆ. ನಂಗೆ ಮರವು ಜಾಸ್ತಿ, ನಂಗೇನು ಜ್ಞಾಪಕ ಇರಲ್ಲ, ಎಕ್ಸೆಪ್ಟ್ ಎಲ್ಲಿ ಚೆನ್ನಾಗಿ ಊಟ ಮಾಡಿದ್ದೀನಿ ಈ ಥರ. ಅದಂತವು ಬಿಟ್ಟರೆ ಜಾಸ್ತಿ ಏನು ಜ್ಞಾಪಕ ಇರಲ್ಲ. ಸೊ ನನಗೆ ಒಳ್ಳೆಯವ್ರು ಮಾಡಿರೋದು ಯಾರು ಜ್ಞಾಪಕ ಇರಲ್ಲ, ಕೆಟ್ಟದ್ದು ಮಾಡಿರೋರು ಜ್ಞಾಪಕ ಇರಲ್ಲ. ಎಲ್ಲರನ್ನೂ ಒಂದೇ ಥರ ನಗಿಸ್ಕೊಂಡು ಖುಷಿಯಾಗಿ ಮಾತಾಡ್ಸ್ಕೊಂಡು ಹಂಗೆ ಇದ್ಬಿಡ್ತೀನಲ್ವಾ, ಅದಕ್ಕೆ ಎಲ್ಲರಿಗೂ ಇಷ್ಟ. ಹಬ್ಬದ ಊಟ ಮಾಡುವಾಗ ಲಕ್ಷಣವಾಗಿ ಕೈಗೆ ಬಳೆ ಗಿಳೆ ಎಲ್ಲ ಹಾಕೊಂಡು, ಮದ್ವೆ ಆಗಿರೋದ್ರಿಂದ ಕಾಲು ಉಂಗುರನೂ ಹಾಕೊಂಡಿದ್ದೀನಿ. ಸೊ ಬ್ಯಾಂಗಲ್ ಬಂಗಾರಿಗೆ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್, ಕೆಂಪು ಬಳೆ ನಿಮ್ಮ ಕೆಂಪು ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ ತಂದಿದ್ದೀವಿ. ದಯವಿಟ್ಟು ಕೈ ತುಂಬಾ ಬಳೆ ಹಾಕೊಂಡ್ರೆ ಲಕ್ಷಣವಾಗ್ತದೆ. ಏನಂತೀರಪ್ಪ? ಥ್ಯಾಂಕ್ ಯು. ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ಪಿಡಿ ಸತೀಶ್ ಅವ್ರ ಜನಕ್ಕೆ ಇಷ್ಟ ಆಗೋದು. ಎಷ್ಟು ಜನ ಹೆಣ್ಮಕ್ಳಿಗೆ ಬೆಳೆ ಕೊಡ್ಸಿದೀರಾ? ಆಕ್ಚುಲಿ ಬೆಳಗಿಲ್ಲ ಎಲ್ಲ ಕೊಡ್ಸಲ್ಲ, ನಮ್ದು ಎಲ್ಲಾರ್ಗು ಒಂದೇ ಗಿಫ್ಟ್. ಹಬ್ಬದ ದಿನ ಕೊಡಂಗಿಲ್ಲ ಅದು. ಇವಾಗ ಹಬ್ಬ ಅಂತ ನಮಗ್ ಬೆಳೆನಾ? ಬೆಳೆ. ಬಟ್ ನಿಮ್ಗೆ ಆಕ್ಚುಲಿ ಅಕ್ಷತಾ ಯಾವ ತರ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾರೆ. ಅಂದ್ರೆ ವೆಸ್ಟರ್ನ್ ಡ್ರೆಸ್ಸಸ್ ಅಲ್ಲೂ ಚೆನ್ನಾಗಿ ಕಾಣಿಸ್ತಾರೆ, ಟ್ರೆಡಿಷನಲ್ ಡ್ರೆಸ್ ಅಲ್ಲೂ ಚೆನ್ನಾಗಿ ಕಾಣಿಸ್ತಾರೆ. ಅಂಡ್ ಅವರ ಕೈ ರುಚಿ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್. ಅವ್ರ ಅಡಿಗೆ ಮನೇಲಿ ಅವ್ರ ಜೊತೆನೆ ನಿಂತ್ಕೊಂಡು ಅಡಿಗೆ ಮಾಡಿ ತಿಂದಿರೋದ್ರಿಂದ ಈ ಮಾತನ್ನ ನಾನು ಹೇಳ್ದೆ. ಆಕ್ಚುಲಿ ಏನ್ ಗೊತ್ತಾ, ಕೈ ರುಚಿ ಯಾರು ಚೆನ್ನಾಗಿರುತ್ತೆ ಗೊತ್ತಾ? ಯಾರ ಮನ್ಸು ಚೆನ್ನಾಗಿರುತ್ತೆ ಅವ್ರ ಕೈ ರುಚಿ ಚೆನ್ನಾಗಿರುತ್ತೆ. ಓಕೆ, ಒಪ್ಕೊಳ್ಳೋಣ. ಊಟ ಮಾಡೋಣ, ರೆಡಿ. ಗಣಪತಿ ಹಬ್ಬ. ನಾನು ನಿಮ್ಗೆ ಈ ಚಿತ್ರಾನ್ನ, ಸಾರನ್ನ, ಮೊಸರನ್ನ ಅವೇನೂ ಹಾಕೋದ್ ಬೇಡ. ಎಷ್ಟು ಹೋಳಿಗೆ ತಿಂತಾರೋ ಅಷ್ಟು ಹೋಳಿಗೆ ತಿನ್ಲಿ, ಎಷ್ಟು ಮೋದಕ ಕರ್ಜಿಕಾಯಿ ತಿಂತಾರೋ ಅಷ್ಟು ತಿನ್ಲಿ ಅಂತ ನನ್ನ ಡಿಸಿಷನ್. ಓಕೆ, ಆದ್ರೂ ಸ್ವಲ್ಪ ಇರ್ಲಿ ಅಂತಿದೆ. ಗಣೇಶ ಹಬ್ಬದ ದಿವಸ ಹೋಳಿಗೆ, ಐ ಮೀನ್ ಕಡುಬು ಏನಕ್ಕೆ ಮಾಡ್ತಾರೆ ಗೊತ್ತಾ? ಏನಕ್ಕೆ ಮಾಡ್ತಾರೆ? ಅದು ಮಾಡೋದ್ ಕಷ್ಟ, ಬೇರೆ ದಿವಸ ಮಾಡಲ್ಲ, ಅದಕ್ಕೆ ಗಣೇಶನ ಹಬ್ಬ ದಿವಸ ಮಾಡ್ತಾರೆ. ಗಣೇಶನ ಹಬ್ಬ ಇದನ್ನೆಲ್ಲ ಒಂದು ಕಮ್ಯುನಿಟಿ ಆಗಿ ಆರ್ಗನೈಸ್ ಮಾಡಕ್ ಶುರು ಮಾಡಿದ್ದು ನಮ್ಮ ಬಾಲಗಂಗಾಧರ್ ತಿಲಕ್ ಅವರು. ಅಂದ್ರೆ ಒಂದ್ ಕಡೆ ಬ್ರಿಟಿಷ್ ಸರ್ಕಾರ ಇದ್ದಾಗ ಒಂದ್ ಕಡೆ ಜನ ಸೇರೋದನ್ನೆಲ್ಲ ರಿಸ್ಟ್ರಿಕ್ಷನ್ ಎಲ್ಲ ತಂದಾಗ ಈ ಗಣೇಶನ ಹಬ್ಬ ಒಂದು ಎಲ್ಲ ಇಡೀ ಕಮ್ಯುನಿಟಿನ ಒಂದು ಕಡೆ ಸೇರಿಸಿ ಇದು ದೇಶಭಕ್ತಿ ಪಾಠ ಮಾಡುವಾಗ ಇದು ಬಾಂಬೆನಲ್ಲೇ, ಅದಕ್ಕೆ ಇವತ್ತವರೆಗೂ ಅಷ್ಟು ಭರ್ಜರಿಯಾಗಿ ಆಚರಿಸೋದು. ಇಲ್ಲಿ ನಮ್ಮಲ್ಲೂ ಆಚರಿಸ್ತಾರೆ, ಇಲ್ಲ ಅಂತ ಹೇಳಲ್ಲ, ಬಟ್ ಕಾನ್ಸೆಪ್ಟ್ ಅಲ್ಲಿಂದ ದೊಡ್ಡದಾಗಿತ್ತು. ಕಡುಬು ಏನಕ್ಕೆ ಮಾಡ್ತಾರೆ ಅಂದ್ರೆ, ಕಡುಬು ಗಣೇಶನಿಗೆ ಇಷ್ಟ ಅಂತ ಮಾಡ್ತಾರೆ. ಗಣೇಶನಿಗೆ ಕಡುಬು ಏನಕ್ಕೆ ಇಷ್ಟ ಅನ್ನೋದೊಂದು 5-6 ವರ್ಷನ್ ಇದೆ. ಅದ್ರಲ್ಲಿ ಒಂದು ತುಂಬಾ ಸಿಂಪಲ್ ವರ್ಷನ್ ಏನಂದ್ರೆ, ಇದ್ರ ಒಳಗಡೆ ಸಿಹಿ ಇರುತ್ತೆ, ಹೊರಗಡೆ ಮಾಡೇ ಬಿಡಿ. ಕಡುಬು ನೋಡೋದಿಕ್ಕೆ ದಪ್ಪಗೆ ಗುಂಡಿಗೆ ಇರುತ್ತಲ್ವಾ, ಇದು ಆ ಗಣೇಶನ ದಂತ.
ಆ ಮುರಿದೋಗಿರೋ ಒಂದು ದಂತ ಇದೆಯಲ್ಲ ಅದ್ರ ತರ ಇರೋದ್ರಿಂದ ಕಡುಬಿನ ಶೇಪ್ ಈ ತರ ಮಾಡಿ ಗಣೇಶನಿಗೆ ಕೊಡ್ತಾರೆ ಅನ್ನೋದು ಒಂದು ಕತೆ. ಆ ತರ ಸುಮಾರು ಕತೆಗಳಿದೆ. ನನಗೆ ಇದೇ ಇಷ್ಟ. ತಿನ್ನಕ್ಕೂ ಒಂಥರ ಸುಲಭ. ಮುರಿರಿ ಹೂರ್ಣ ಇದ್ಯಾ? ಮುರಿಬೇಕ. ಕಣ್ ಮುಚ್ಕೊಂಡ್ ತಿಂದೋದು ಹೂರ್ಣದೋ ಕೊಬ್ಬರಿ ಸಕ್ಕರೆದೋ ಅಂತ ಹೇಳಿ. ಕೊಬ್ಬರಿ ಸಕ್ಕರೆ ಕೈಯಲ್ಲಿ ಹಿಡಿದಾಗ್ಲೇ ಗೊತ್ತಾಯ್ತು. ಕಡಬಲ್ ಸುಮಾರು ತರ ಇದೆ. ಇನ್ನೊಂದು ಹಬ್ಬಕ್ಕೆ ಬೇಯಿಸಿರೋ ಕಡುಬು ಮಾಡ್ತಾರೆ, ಮೋಮೋಸ್. ಬೇಯ್ತಿರೋ ಸ್ಟೀಮ್ ಅಲ್ಲ, ಸ್ಟೀಮ್ ಕಡುಬನ್ ಮಾಡ್ತಾರೆ. ಅಂದ್ರೆ ಮೋಮೋಸ್ ಬರಕ್ ಬಹಳ ವರ್ಷಗಳಿಂದ ಮುಂಚೆನೆ ತಿಂತಿದ್ವಪ್ಪ ನಾವು. ಇವಾಗ ಅದೇನೋ ಮೋಮೋಸ್ ಅನ್ಬಿಟ್ಟು ಕೊಡ್ತಾರೆ ಅಲ್ಲ. ಇಲ್ಲ, ಅವರು ಬಹಳ ವರ್ಷದಿಂದ ವೆಸ್ಟ್ ಬೆಂಗಾಲ್ ನಾರ್ತ್ ಈಸ್ಟ್ದು ಟ್ರೆಡಿಷನಲ್ ಫುಡ್ ಅದು ಮೋಮೋಸ್. ಆಮೇಲೆ ಅವರು ಇದೆಲ್ಲ ಮಾಡ್ತಾರೆ ಗೊತ್ತಾ, ಬಿಹು ಅಂತ ಸಂಕ್ರಾಂತಿ ಟೈಮಲ್ಲಿ ಮಾಡ್ತಾರಲ್ಲ, ಕಡುಬು ಕರ್ಜಿಕಾಯಿ ಸ್ಟೀಮು ಎಲ್ಲ ಮಾಡ್ತಾರೆ. ನಮ್ಮ ಥರನೇ ಮಾಡ್ತಾರೆ. ಎಳ್ಳು ಬೆಲ್ಲ ಎಲ್ಲ ಕೊಡ್ತೀವಲ್ಲ ನಾವು, ಅವರು ಸಹ ಕೊಡ್ತಾರೆ. ಈ ಬೆಂಗಾಲಲ್ಲಿ ಇದೆಯಲ್ಲ, ಮೊನ್ನೆ ನಮ್ ನಾರ್ತ್ ಈಸ್ಟ್ ಟ್ರಿಪ್ ಆಯ್ತು ಒಂದು. ಕಲ್ಕಡನಲ್ಲಿ ನೀವ್ ಏನ್ ತಿಂದ್ರು ಸ್ವೀಟು, ಬಿರಿಯಾನಿನೂ ಸ್ವೀಟು, ತುಂಬಾ ಖಾರ ಕೊಡಪ್ಪ ಅಂದ್ರೆ ಉಪ್ಪಿನಕಾಯಿ ಕೊಡ್ತಾನೆ. ಎಲ್ಲಿ? ಕಲ್ಕತ್ತಾ. ಬೆಂಗಾಲ್ ಅದು ಸ್ವೀಟ್. ಬಟ್ ಆ ಬೆಂಗಾಲ್ ಬಿಟ್ಟು ಆ ಕಡೆ ಹೋದ್ರೆ ನಾರ್ತ್ ಈಸ್ಟ್, ನಾವು ಸಿಕ್ಕಿಂ ಹೋಗಿದ್ವಿ, ಈ ಖಾರ ಹೆಂಗಿರುತ್ತೆ ಗೊತ್ತಾ ಅಲ್ಲಿ. ಖಾರ ಜಾಸ್ತಿ ಮಾಡಲ್ಲ ಅಲ್ಲಿ. ಅದನ್ನೇ ನಾನು ಹಂಗೆ ಅನ್ಕೊಂಡೋಗಿದ್ದು. ಬೆಂಗಾಲ್ದೇ ಎಕ್ಸ್ಪೀರಿಯನ್ಸ್ ನಂಗೆ ನಾರ್ತ್ ಈಸ್ಟ್ ಅಲ್ಲಿ ಆಗುತ್ತೆ ಅನ್ಕೊಂಡ್ರೆ ಕಂಪ್ಲೀಟ್ ಚೇಂಜ್. ಕಣ್ಣು ಮೂಗು ಬಾಯೆಲ್ಲ ನೀರು ನನಗೆ, ಖಾರ ಕೊಡಿ ನನಗೆ. ಅಂಡ್ ಮೋಮೋಸ್ ಕೂಡ ನಾರ್ತ್ ಈಸ್ಟ್ ಅಲ್ಲಿ ಕಮ್ಮಿನೇ. ನಮ್ಮ ಡಾರ್ಜಿಲಿಂಗ್ ಅಲ್ಲಿ ಇತ್ತು, ಸಿಕ್ಕಾಪಟ್ಟೆ ಇತ್ತು. ಅದಾಗ್ಬಿಟ್ಟು ನಾವು ಸಿಕ್ಕಿಂ ಮಾತ್ರ ಹೋಗಿದ್ವಿ, ಸಿಲಿಗುರಿ, ಸಿಕ್ಕಿಂ, ಅಲ್ಲೆಲ್ಲ ಬಹಳ ಕಮ್ಮಿನೇ ಇದೆ ಅದು. ಹೌದು. ಈಗ ನೀವು ಅಂದಾಜು ಎಷ್ಟು ಕರ್ಜಿಕಾಯಿ, ಎಷ್ಟು ಹೋಳಿಗೆ ತಿನ್ಬೋದು? ಒಂದು ಚಾಲೆಂಜ್ ಅಲ್ಲಿ ನಮ್ಮ ಅಮ್ಮನ ತಂಗಿ ಮನೆ ಯಾವ್ದೋ ಫಂಕ್ಷನ್ ಅಲ್ಲಿ 16 ಬೇಳೆ ಹೋಳಿಗೆ ತಿಂದಿದೆ. ಇದೇ ಸೈಜ್. ನಾನು ಕಮ್ಮಿ ಇಟ್ಟಿದ್ದೀನಿ. ಆದ್ರೆ ಈಗ ಕೆಪಾಸಿಟಿ ಇಲ್ಲ, 1, 2, 3, 4, 5 ತಿನ್ಬೋದಾ? ತಿನ್ಬೋದು, ಬಟ್ ಬೇಡ. ಶುರು ಮಾಡೋಣ. ಎಲ್ಲವೂ ನಿಮ್ದೆ. ಹಬ್ಬದ ಊಟ ಏನಿರುತ್ತೆ ನಿಮ್ಮ ಮನೇಲಿ? ನಮ್ಮನೇಲಿ ನಮ್ಮಮ್ಮ ಅಡಿಗೆ ಎಕ್ಸ್ಪರ್ಟು. ಸೊ ಅವರು ಏನೇನಕ್ಕೋ ಬರ್ತಾ ಇರ್ತಾರೆ. ಅವ್ರದೊಂದು ಯೂಟ್ಯೂಬ್ ಚಾನೆಲ್ ಇದೆ, ಎಕ್ಸ್ಪೆರಿಮೆಂಟಲ್ ಅಡಿಗೆನೂ ಮಾಡ್ತಾ ಇರ್ತಾರೆ. ಅಮ್ಮಂದು ಏನ್ ಹೆಸರು ಹೇಳ್ಬಿಡಿ. ಜಯಮಂಗಳ ಕಾರ್ನರ್. ಅದ್ರಲ್ಲಿ ಹಾಡ್ತಾ ಇರ್ತಾರೆ, ಯಾವ್ದೋ ಅಡಿಗೆ ಮಾಡ್ತಾ ಇರ್ತಾರೆ, ಎಕ್ಸಸೈಸ್, ಜಿಮ್ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತಾರೆ. ಅದೇ ನಾನು ಅನ್ಕೊಂಡೆ, ನಿಮ್ಗೆ ಎಲ್ಲಿಂದ ಬಂತು ಇಷ್ಟೊಂದು ಲವಲವಿಕೆ ಅಂತಂದ್ರೆ ನಿಮ್ಮಮ್ಮನಿಂದ ಬಂದಿದೆ. ಅಫ್ಕೋರ್ಸ್ ಅಮ್ಮ ಹೈಪರ್ ಆಕ್ಟಿವ್, ಬರೀ ಆಕ್ಟಿವ್ ಅಲ್ಲ, ಹೈಪರ್ ಆಕ್ಟಿವ್. ದಿನ ಬೆಳಗ್ಗೆ ಜಿಮ್ಗೆ ಹೋಗ್ತಾರೆ, ಸಂಜೆ ಒಂದು 4 ಗಂಟೆಗೆ ಕ್ಲಾಸ್ ತಗೋತಾರ. ಲಾಕ್ಡೌನ್ ಅಲ್ಲಿ ಶುರುವಾಗಿದ್ದು ಮೊಬೈಲ್ ನಲ್ಲಿ ಕ್ಲಾಸ್ ತಗೊಳ್ಳೋದು, ಸಂಗೀತ. ಹೌದಾ? ಜಿಮ್ಗೂ ಹೋಗ್ತಾರೆ? ಸೀನಿಯರ್ ಏನೋ ಸಂಗೀತ ಮ್ಯೂಸಿಕಲ್ ಮಾಡಿದ್ದಾರೆ, ಸೊ ಹೇಳ್ಕೊಡ್ತಾರೆ. ಸೊ ಹಂಗೆ ನಡೀತಾ ಇರುತ್ತೆ. ಸೊ ಅಡುಗೆನಲ್ಲೂ ಅದೇ ತರ ಒಂಥರ ಅನ್ಸ್ಪೋಕನ್ ಕಾಂಪಿಟಿಷನ್. ಏನ್ ಮಾಡೋದು, ಅದು ಮಾಡಿದ ಫೋಟೋ ತೆಗೆದು ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಹಾಕೋದು. ಇವತ್ತು ನಮ್ಮ ಮನೆ ಅಡುಗೆ. ಸೊ ಟಿಪಿಕಲಿ ಗಣೇಶನ ಹಬ್ಬದ ಅಡುಗೆನಲ್ಲಿ 2 ಪಲ್ಯ, ನನ್ಗಿಷ್ಟ ಅಂತ ಆಲೂಗಡ್ಡೆ ಬೊಂಡ, ಆಮೇಲೆ ಇದೊಂದು ಚಿತ್ರಾನ್ನ ಇರುತ್ತೆ, ಪಾಯಸ ಇರುತ್ತೆ, ಆಮೇಲೆ ಇಲ್ಲ ಕಡುಬು ಗ್ಯಾರಂಟಿ ಇರುತ್ತೆ, ಕಡುಬು ಜೊತೆ ಇಲ್ಲ ಹೋಳಿಗೆ ಅಥವಾ ಯಾವ್ದಾದ್ರು ಕೊಬ್ಬರಿ ಮಿಠಾಯಿ ಟೈಪ್ ಒಂದು ಮಿಠಾಯಿ, ಇದಿಷ್ಟು ಗ್ಯಾರಂಟಿ ಇದೆ. ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಚಿತ್ರಾನ್ನ ಇರುತ್ತೆ. ಹೆರಳಿಕಾಯಿ ಚಿತ್ರಾನ್ನ ಮಾಡ್ತಾರೆ ನಮ್ಮಮ್ಮ. ನಮ್ಮ ರಾಜ್ ಬಿ ಶೆಟ್ರು ಬಂದು ತಿನ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಮನೆಗೆ. ಹೌದಾ? ಅವ್ರಿಗೆ ಇಷ್ಟ ಅದೇನೋ ಹೆರಳಿಕಾಯಿ ಚಿತ್ರಾನ್ನನೇ, ಅದಕ್ಕೆ ಬರೋದಾಗಪ್ಪ. ನನ್ಗಿನ್ನ ಫೇಮಸ್ ಆಕ್ಚುಲಿ. ನೀವೇ ಎಷ್ಟು ಚೆನ್ನಾಗಿ ಮಾಡ್ತೀರಾ? ಅದು ನನ್ಗೂನು ಈ ಲಾಕ್ಡೌನೇ. ಅಮ್ಮ ಜೊತೆನೆ ಇರೋದಾ ನೀವು? ಹೌದು, ತುಂಬು ಕುಟುಂಬ, ಕೂಡು ಕುಟುಂಬ. ಅಮ್ಮ ಒಬ್ಬರೇ ಇರೋದು ನಮ್ಮ ಫ್ಯಾಮಿಲಿ ಜೊತೆ. ನಮ್ಮ ಅಮ್ಮ. ಯಾರ್ಯಾರಿದ್ದೀರಾ ಮನೇಲಿ? ನಾನು, ನಮ್ಮ ಯಜಮಾನ್ರು, 2 ಮಕ್ಕಳು, ನಮ್ಮಮ್ಮ. ನಿಮ್ಮ ಯಜಮಾನ್ರಿಗೆ ಅವ್ರ ಗಂಡನ ಜೊತೆ ಮದುವೆಗೆ ಎಷ್ಟು ವರ್ಷ ಆಯ್ತು? 25. ನಮ್ದು ಬಾಲ್ಯ ವಿವಾಹ. ನಂಗೆ 25 ಆದಾಗ ಮದುವೆ ಆಗಿದೆ. ನಮ್ ಕಾಲದಲ್ಲೆಲ್ಲ ಆದ್ರೆ ಜೆಂಟ್ಸ್ ಯಾರು 30 ಕಮ್ಮಿ ಮದುವೆ. ಯಾವ ಕಾಲದವ್ರು ನೀವು ಹಂಗಿದ್ರೆ? ನಮ್ದು 70s. 70s. 30. ನಮ್ಮ ಅಪ್ಪನೇ 30 ವರ್ಷಕ್ಕೆ ಮದುವೆ ಆಗಿದೆ.
ಯಾಕೆ ಹಂಗ್ ಬೇಗ ಮದುವೆ ಆಗ್ಬಿಟ್ರಿ? ಈಗ ಗೊತ್ತಿತ್ತೀನಿ ಯಾರು ಅಷ್ಟು ಒಳ್ಳೆ ಹುಡುಗಿ ಸಿಗಲ್ಲ ಬಿಟ್ರೆ ಅಂತ. ಯಾವತ್ತು ಪಿ ಡಿ ಸತೀಶ್ ಅವ್ರು ಹೆಂಗೆ ಅಂದ್ರೆ, ಹಬ್ಬ ಹರಿದಿನ ಅಂದ್ರೆ ನಮ್ಮಂತವ್ರು ಏನ್ ಮಾಡ್ತೀವಿ, ಚೆನ್ನಾಗಿ ರೆಡಿಯಾಗಿ ಒಳ್ಳೆ ಬಟ್ಟೆ ಹಾಕೊಂಡು ಮೇಕಪ್ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡು ಆಮೇಲೆ ಉಳಿದಿದ್ದು ಊಟ ತಿಂಡಿ ಉಪಚಾರ ಅನ್ನೋ ಥರ ಇರ್ತೀವಿ. ಗಣಪತಿ ಹಬ್ಬಕ್ಕೊಂದು ಒಳ್ಳೆ ಬಟ್ಟೆ ಹಾಕೊಂಡಿಲ್ಲ. ಯಾಕಂಗೆ? ಏನ್ ಗೊತ್ತಾ, ನಮ್ಮ ಮನೆಯೆಲ್ಲ ತುಂಬಾ ಫ್ರೂಗಲ್ ಆಗಿ, ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಬಾಳಿ ನಮ್ಗೆಲ್ಲ ಅಭ್ಯಾಸ. ಹಂಗೆ ಬೆಳೆಸ್ಬಿಟ್ಟಿದ್ದಾರೆ ಗಾಂಧಿವಾದಿಗಳು ನಮ್ಮ ಮನೆಯವರೆಲ್ಲ, ನಮ್ಮ ಅಪ್ಪಂದ್ರು ಎಲ್ಲ. ಚೆನ್ನಾಗಿ ಸಂಬಳ ಎಲ್ಲ ಬರೋದು, ಇದ್ರೆಲ್ಲ ಅರ್ಧ ಲೋಟ ಹಾಲು ಕೊಡೋರು ಅಷ್ಟೇ. ಅವ್ರಿಗೆ ಬೇಕಿದ್ರೆ ಎಲ್ಲ ಈ ತರ 4 ಲೋಟ ಕುಡಿಬೋದಿತ್ತು ನಾವು. ಬಟ್ ಅವ್ರು ಬಿಡ್ತಿರ್ಲಿಲ್ಲ, ನಮ್ಗೆ ಕೊಡ್ತಿರ್ಲಿಲ್ಲ. ನೀನ್ ಕುಡಿದಾರ ಹಾಲು ಇನ್ನೊಬ್ರಿಗೆ ಸಿಗುತ್ತೆ ಅಂತ. ನಿಮ್ಗೆ ನಿಮ್ಗೆ ಆಸ್ ಯು ನೋ, ಅವಾಗೆಲ್ಲ ರೇಷನ್ ಪಾಲಿಸಿ ಇತ್ತಲ್ಲ, ಎವ್ರಿಥಿಂಗ್ ಬಂದ್ರೆ ಸೀಮೆ ಎಣ್ಣೆಯಿಂದ ಹಿಡಿದು ಎಲ್ಲ ರೇಷನ್ ಅಲ್ಲೇ ಸಿಗೋದು. ಸೊ ನೀನ್ ಇವಾಗ ಅರ್ಧ ಲೋಟ ಕುಡಿಲಿಲ್ಲ, ನಿಂಗೆ ಬೇಜಾರಲ್ವಾ, ಅರ್ಧ ಲೋಟ ಇನ್ನೊಬ್ಬಂಗೆ ಸಿಕ್ಕಿರುತ್ತೆ. ಸೊ ಹಂಗ್ ಬೆಳ್ಸಿದ್ದು. ನಮ್ಗೆ ಹೊಸ ಬಟ್ಟೆ ಅಂತ ಕೊಡಿಸ್ತಾ ಇದ್ದಿದ್ದು ಯುಗಾದಿಲಿ ಒಂದ್ ಜೊತೆ ಹೊಸ ಬಟ್ಟೆ ಕೊಡೋರು. ಆಮೇಲೆ ಹವಾಯಿ ಚಪ್ಪಲಿ ಕೊಡ್ಸೋರು 2 ವರ್ಷಕ್ಕೊಂದು, ಅಥವಾ ಅದ್ ಕಿತ್ತು ಸೌದು ಆ ಬ್ಲೂ ಅಂಡ್ ವೈಟ್ ಅಂತ ಬಂದಿದ್ದು. ಆ ಚಪ್ಪಲಿಲಿ ಆ ವೈಟ್ ಸೌದು ಬ್ಲೂ ಕಾಣೋವರೆಗೂ ಹಾಕೊಂಡ್ ಮಜಾ ಮಾಡ್ತಿದ್ವಿ. ಸೊ ನಮ್ಗೆ ಬಟ್ಟೆ ತಗೊಂಡು ಆಡಂಬರವಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋದು ಅದ್ ನಮಗ್ ಬಂದೇ ಇಲ್ಲ. ಎಲ್ಲ ನನ್ಕಿನ ನಮ್ಮ ಅಣ್ಣಂದ್ರ ಬಟ್ಟೆ ಎಲ್ಲ ನಮಗ್ ಬರೋದು, ನಮ್ಮ ಬಟ್ಟೆ ಎಲ್ಲ ನಮ್ಮ ಜಾಯಿಂಟ್ ಫ್ಯಾಮಿಲಿಲೇ ಇದ್ವಿ. ನಮ್ಮ ದೊಡ್ಡಪ್ಪಂದ್ರ ಮಕ್ಕಳು ಎಲ್ಲ ಒಂದು 3 ಬೆಡ್ರೂಮ್ ಮನೆಯಲ್ಲಿ 22 ಜನ ಇದ್ವಿ. ಓಹ್, ಸಂಬಳ ಬರ್ತಿತ್ತು, ಒಳ್ಳೆ ಇನ್ಕಮ್ ಇತ್ತು, ಆದ್ರೂ ಹಿಂಗ್ ಕೊಡ್ತೀವಿ. ಮತ್ತೆ ಏನ್ ಮಾಡಿದ್ರಿ ದುಡ್ಡೆಲ್ಲ? ನಮ್ಮ ಅಪ್ಪನ್ ಕೇಳೋದು. ನೀವು ಹೋಳಿಗೆ ಹಾಕಬಹುದು. ಇವಾಗ ನಾನು ಹಿಂಗೆ 2 ಕೈಯಿಂದ ಹಾಕಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ.